ಎಷ್ಟರ ಮಟ್ಟಿಗೆ ಇವತ್ತು ಕರಪ್ಷನ್ಗೆ ಪೋಷಣೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ ಬಿಜೆಪಿಯಲ್ಲಿ ಅಂತ ಇವತ್ತು ಯತ್ನಾಳ್ ಅವರ ಹೇಳಿಕೆಯಿಂದ ಮತ್ತೊಮ್ಮೆ ಇದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ, ಈಗೇನು ಕಾಂಗ್ರೆಸ್ ಬೇರೆ ಪಕ್ಷದವರು ಇದ್ರೆ ಏನು CBI IT ED ತನಿಖೆ ಅದು ಶುರುವಾಗಿ ಇದ್ರ ಬಗ್ಗೆ ಕರೆಸಿ ಮಾತಾಡಿ ಏನೋ ಶುರು ಮಾಡ್ಬಿಟ್ಟಿರೋರು. ಇದುವರೆಗೂ ಕಳೆದ 4 ವರ್ಷ ಅವರ ಸರ್ಕಾರ ಮಾಡಬಾರ್ದೆಲ್ಲ ಮಾಡಾದ್ಮೇಲೂ ಕೂಡ ಒಂದು ಸಣ್ಣ ಕ್ರಮ ಕೂಡ ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ತಗೊಂಡಿಲ್ಲ. ಅಂದ್ರೆ ಇಲ್ಲಿ ನೇರವಾಗಿ ಬಿಜೆಪಿಯ ಭ್ರಷ್ಟಾಚಾರಕ್ಕೆ ಪೂರ್ತಿ ಬೆಂಬಲ ಸಿಗ್ತಾ ಇರತಕ್ಕಂಥದ್ದು ಕೇಂದ್ರದ ಬಿಜೆಪಿ ಅವರಿಂದ. ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅಂಥವ್ರನ್ನೇ ಇವತ್ತು ಮತ್ತೆ ಅಧಿಕಾರದಲ್ಲಿ ಕೂರಿಸಿದ್ದಾರೆ. ಸೊ ಯಾವ ನೈತಿಕತೆ ಕೂಡ ಬಿಜೆಪಿಗೆ ಉಳಿದಿಲ್ಲ. ಮತ್ತು ಈ ಹೇಳಿಕೆಗಳು, ನಾನು ಮನವಿ ಯತ್ನಾಳ್ ಅವ್ರಿಗೆ, ತಾವು ಇವತ್ತು ಬಹಳ ಧೈರ್ಯ ಮಾಡಿ ಅನೇಕ ವಿಚಾರಗಳು ಹೇಳ್ತಾ ಇದ್ದೀರ. ಅಂದರೆ ತಾವು ಹೇಳಿದಾಗೆ ನಿಮ್ಮ ಹತ್ರ ಮಾಹಿತಿ ಇರುವಂಥದ್ದನ್ನು ಇದ್ದರೆ ಅದನ್ನು ತಾವು ದಯವಿಟ್ಟು ಇವತ್ತೇನು ನಮ್ಮ ಒಂದು ಆಯೋಗ ರಚನೆ ಮಾಡಿದ್ವಿ ಆ ಎಲ್ಲ ಮಾಹಿತಿಗಳನ್ನ ತಾವು ದಯವಿಟ್ಟು ಕೊಡಿ. ಯಾಕಂದರೆ ಎವಿಡೆನ್ಸ್ ಇಟ್ಕೊಳ್ಳೋದು, ಅದು ಇಟ್ಕೊಂಡು ಹೇಳದೇ ಇರೋದು ಕೂಡ ಒಂದು ರೀತಿ ಅಪರಾಧನೇ. ಅದನ್ನು ಮಾಡಬಾರ್ದು. ನೀವು ಇವತ್ತು ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದೀರಾ. ಅದರ ಅನುಸಾರ ನೀವು ಕ್ರಮ ತಗೊಂಡು ಎಲ್ಲ ಹೊರಗೆ ಬರಬೇಕು. ಈ ಯಾರು ಲೂಟಿ ಮಾಡಿದಾರಲ್ಲ ಬಿಜೆಪಿಯವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಅವ್ರ ಮೇಲೆ ನಿಜವಾಗ್ಲೂ ಕ್ರಮ ಆಗಬೇಕಾದ್ರೆ ನೀವು ಎಲ್ಲ ಮಾಹಿತಿಗಳನ್ನು ನೀವು ಜಸ್ಟಿಸ್ ಪುನಃ ಅವ್ರ ಮುಂದೆ ಒದಗಿಸಿ ಅಥವಾ ಸರ್ಕಾರದ ಮುಂದೆ ಆದರೂ ಕೊಡಿ. ನಾವು ಖಂಡಿತವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಮ್ಮನ್ನೆಲ್ಲರೂ ಕೂಡ ಕರೆಸಿದ್ದೇನೆ. ಅದು ನಾವು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಅದು ಅವ್ರ ತೀರ್ಮಾನ, ಅವ್ರ ವಿವೇಚನೆಗೆ ಬಿಟ್ಟಿರುವಂಥದ್ದು. ನಾವು ಆಯೋಗದ ಮೇಲೆ ಒತ್ತಡ ತರೋಕ್ಕಾಗೋದಿಲ್ಲ ಅಥವಾ ಅವ್ರಿಗೆ ನಾವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಅವರು ಸ್ವಯಂ ಬೇಕಾದ್ರೆ ಸುವಮೋಟೋ ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇರ್ತದೆ. ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ನೋಡಿ, 40,000 ಕೋಟಿ ಸಣ್ಣ ಅಲ್ಲ. ಇಡೀ ದೇಶದಲ್ಲೇ ಇದು ಅತ್ಯಂತ ದೊಡ್ಡ ಹಗರಣ. ಮತ್ತು ಅದು ಯಾವುದರ ಹಗರಣ? ಕೋವಿಡ್, ಕೊರೋನಾ ಜನರ ಬದುಕನ್ನ, ಜನರ ಜೀವವನ್ನ ಬದುಕಿಸುವಂತ ಒಂದು ಹೋರಾಟದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಇವರು ದುಡ್ಡು ಮಾಡ್ತಾ ಇದ್ರು. ಜನರ ಶವಗಳ ಮೇಲೆ ದುಡ್ಡು ಮಾಡಿದ್ದಾರೆ. ಜನರ ಒಂದು ಏನು ಕೊಡಬೇಕಾಗಿರತಕ್ಕಂಥ ಔಷಧಿಗಳ ಮೇಲೆ ದುಡ್ಡು ಮಾಡಿದ್ದಾರೆ. ನೀಡಬೇಕಾಗಿರತಕ್ಕಂಥ ಮಾಸ್ಕ್ಗಳ ಮೇಲೆ ದುಡ್ಡು ಮಾಡಿದ್ದಾರೆ. ಪ್ರತಿಯೊಂದರ ಮೇಲೆ ಲೂಟಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ. ಅದರ ದೊಡ್ಡ ಪಾತ್ರ ಇವತ್ತಿನ ಬಿಜೆಪಿ ಅಧ್ಯಕ್ಷರು ಅವತ್ತು ಬಹಳ ಹತ್ತಿರದಲ್ಲೇ ಅವತ್ತು ಯಡಿಯೂರಪ್ಪನವ್ರ ಜೊತೆ ಕೆಲಸ ಮಾಡ್ತಾ ಇದ್ರು. ಅವರೇ ಎಲ್ಲ ನಿಯಂತ್ರಣ ಮಾಡ್ತಾ ಇದ್ರು. ಸೊ ಇದು ಒಂದು ದಾಖಲೆ ಪ್ರಮಾಣದ ಹಗರಣ ಇದು. ಸೊ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ರಕ್ಷಣೆ ಹೆಂಗೆ ಕೊಡ್ತಾ ಇದೆ? IT ಮತ್ತು ಕೇಂದ್ರ IT ED CBI ಏನು ಮಾಡ್ತಾ ಇದ್ದಾರೆ? ಏನು ಅವ್ರಿಗೇನು ಕಾಣಿಸ್ತಾನೆ ಇಲ್ವಾ? ಏನು IT ED CBI ಕೇವಲ ವಿರೋಧ ಪಕ್ಷಗಳು ಮಾತ್ರ ಟಾರ್ಗೆಟ್ ಮಾಡುವಂತ ಏನು ಅಧಿಕಾರಿಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗ್ಬಿಟ್ಟಿದಾರ? ಇದು ಈ ದೇಶದ ವ್ಯವಸ್ಥೆ ನೋಡಿ ಎಷ್ಟು ಕೆಟ್ಟೋಗಿದೆ.